ವಾವ್ ಅಜಿತ್, ಈ ಬ್ರೇಸ್ಲೆಟ್ ಎಷ್ಟು ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಎಷ್ಟು ಕೊಟ್ಟೆ ಇದಕ್ಕೆ ಅಂತ ಕೇಳಿದ್ರು. ಅದಕ್ಕೆ ಅಜಿತ್, ಜಾಸ್ತಿ ಏನಿಲ್ಲ, ಜಸ್ಟ್ 5 lakhs ಅಷ್ಟೇ. ಆದ್ರೆ ಇದ್ರ ಪ್ರೈಸ್ ಎಲ್ಲ ಮ್ಯಾಟ್ರ್ ಆಗಲ್ಲ ಅತ್ತೆ. ಇಲ್ಲಿ ಮ್ಯಾಟ್ರ್ ಆಗೋದು ನಿಮಗೆ ನನ್ನ ಗಿಫ್ಟ್ ಇಷ್ಟ ಆಯ್ತಾ ಇಲ್ವಾ ಅನ್ನೋದು ಅಷ್ಟೇ. ನೀವೀಗ ಇಷ್ಟಪಟ್ರಲ್ಲ, ನನ್ಗಷ್ಟು ಸಾಕ್ಬಿಡಿ ಅಂತ ಹೇಳ್ದ. ಅವನ್ ಮಾತು ಕೇಳಿದ ಎಲ್ರೂ ಖುಷಿಯಾಗಿ, ಏನೇ ಲತಾ, ನಿನ್ ಭಾವಿ ಅಳಿಯ ಎಷ್ಟು ಒಳ್ಳೆಯವನು, ನಿನಗೋಸ್ಕರ ಡೈಮಂಡ್ ಬ್ರೇಸ್ಲೆಟ್ ತಂದಿದ್ದಾನೆ ಅಂತ ಹೊಗಳೋದಕ್ಕೆ ಶುರು ಮಾಡಿದ್ರು. ಅಲ್ಲಿರೋ ಪ್ರತಿಯೊಬ್ರು ಅಜಿತ್ಗೆ ಲತಾಗೆ ಹಾಗೆ ಹೊಗಳ್ದಾಗೆಲ್ಲ ಸರೋಜಾಗ್ ಸಂಕಟ ಜಾಸ್ತಿ ಆಗ್ತಿತ್ತು. ಅವರಿಬ್ರು ಮಕ್ಕಳ ವಿಷಯದಲ್ಲಿ ನೋಡಿದ್ರೆ ಶ್ರೀಲೀಲಾ ಮೊದಲಿಂದಾನೂ ಲತಾ ಮಗಳಿಗಿಂತ ಎಲ್ಲದರಲ್ಲೂ ಮುಂದಿದ್ಲು. ಈಗ ಹೆಚ್ಚು ಸಕ್ಸಸ್ಫುಲ್ ಕೂಡ ಆಗಿದ್ಲು. ಆದ್ರೆ ಅಳಿಯನ್ ವಿಷಯಕ್ಕೆ ಬಂದಾಗ AK ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಿರೋ ಅಜಿತ್ ಕಂಪೇರ್ ಮಾಡಿದ್ರೆ ಚಿಕ್ಕ ಕಂಪ್ನಿಲಿ ಕೆಲಸ ಮಾಡ್ತಿರೋ ಅಮೋಘ್ಗೆ ಹೋಲ್ಕೆನೇ ಇರಲಿಲ್ಲ. ಇದನ್ನೆಲ್ಲ ನೋಡ್ತಾ ಕಾಫಿ ಕೊಡ್ತಿದ್ದ ಅಮೋಘ್ ಸಡನ್ ಆಗಿ ಕಾಫಿ ಕಪ್ ಕೆಳಗಿಟ್ಟು ಹೊರಗಡೆ ಹೋದ.